ಬಾಡಿಗೆ ಒಪ್ಪಂದಗಳ ವಿಧಗಳು, ಆಸ್ತಿ ಬಾಡಿಗೆ ಅವಶ್ಯಕತೆಗಳು. ಬಾಡಿಗೆ ಒಪ್ಪಂದವು ಕಾನೂನು ದಾಖಲೆಯಾಗಿದೆ. ಇದನ್ನು ಜಮೀನುದಾರ ಅಥವಾ ಆಸ್ತಿಯ ಮಾಲೀಕರು, ನಿಗದಿ ಅವಧಿಗೆ ಹಿಡುವಳಿದಾರರ ನಡುವಿನ ಒಪ್ಪಂದ ಅಂತ ಸಹ ಕರೆಯಲಾಗುತ್ತೆ. ಇದು ಪೂರ್ವ ಚರ್ಚಿತ ನಿಯಮಗಳು ಮತ್ತು ಷರತ್ತುಗಳನ್ನು ಒಳಗೊಂಡಿರುತ್ತೆ. ಉದ್ಯೋಗ ಅಥವಾ ಕಲಿಕೆ ಹಿನ್ನೆಲೆಯಲ್ಲಿ ಅನೇಕ ಜನರು ತಮ್ಮ ಮನೆಗಳನ್ನು ಬಿಟ್ಟು ಬೇರೆ ನಗರಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ. ಮನೆಯನ್ನು ಬಾಡಿಗೆ ಪಡೆಯಬೇಕಾದ್ರೆ ಬಾಡಿಗೆದಾರ ಹಾಗೂ ಮನೆ ಮಾಲೀಕರ ನಡುವೆ ಒಪ್ಪಂದ ಮಾಡಿಕೊಳ್ಳಬೇಕಾಗುತ್ತೆ. ಅದರಲ್ಲಿ ಎರಡೂ ಕಡೆಯವರ ಹೆಸರು, ಬಾಡಿಗೆ ಮೊತ್ತ, ಬಾಡಿಗೆ ಅವಧಿ ಹಾಗೂ ಇತರ ಬಾಡಿಗೆ ಷರತ್ತುಗಳ ವಿವರ ಅಡಗಿರುತ್ತೆ. ನೋಂದಣಿ ಶುಲ್ಕ ಪಾವತಿಸೋದನ್ನು ತಪ್ಪಿಸುವ ಕಾರಣಕ್ಕೆ 11 ತಿಂಗಳಿಗೆ ಸಾಮಾನ್ಯವಾಗಿ ಬಾಡಿಗೆ ಒಪ್ಪಂದ ಪತ್ರವನ್ನು ಮಾಡಿಕೊಳ್ಳಲಾಗುತ್ತೆ. ಸ್ಟ್ಯಾಂಪ್ ಡ್ಯೂಟಿಯು ಕಾನೂನು ದಾಖಲೆಯನ್ನು ಕಾನೂನುಬದ್ಧವಾಗಿ ಮಾನ್ಯ ಮಾಡಲು ಪ್ರತಿಫಲವಾಗಿ ವಿಧಿಸುವಂಥ ತೆರಿಗೆಯಾಗಿದೆ. ಹೌದು ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಬಾಡಿಗೆ ಒಪ್ಪಂದದ ಮೇಲೆ ವಿಧಿಸಬಹುದಾದ ಗರಿಷ್ಠ ಸ್ಟ್ಯಾಂಪ್ ಡ್ಯೂಟಿ INR ಅಂದರೆ 500 ರೂಪಾಯಿ ಆಗಿದೆ. ಆದಾಗ್ಯೂ ಇದನ್ನು ಸಾಮಾನ್ಯವಾಗಿ ಕೆಳಗಿನಂತೆ ಲೆಕ್ಕ ಹಾಕಲಾಗುತ್ತೆ. ಸಾಮಾನ್ಯವಾಗಿ ಬಳಸುವ ಬಾಡಿಗೆ ಒಪ್ಪಂದಗಳ ವಿಧಗಳು. 11 ತಿಂಗಳ ಬಾಡಿಗೆ. ಕರ್ನಾಟಕದಲ್ಲಿ ಬಾಡಿಗೆಯ ಅವಧಿಯು ಸಾಮಾನ್ಯವಾಗಿ 11 ತಿಂಗಳುಗಳಾಗಿದ್ದು ಅದನ್ನು 11ನೇ ತಿಂಗಳ ಕೊನೆಯಲ್ಲಿ ನವೀಕರಿಸಲಾಗುತ್ತೆ. ಹಿಡುವಳಿದಾರನು ಮಾಸಿಕ ಬಾಡಿಗೆಯನ್ನು ಪಾವತಿಸಬೇಕಾಗುತ್ತದೆ. ಗುತ್ತಿಗೆ ಬಾಡಿಗೆ. ಮತ್ತೊಂದು ಜನಪ್ರಿಯ ವಿಧಾನವೆಂದರೆ ದೀರ್ಘಾವಧಿಯ ಗುತ್ತಿಗೆ. ಇದರಲ್ಲಿ ಒಂದು ನಿರ್ದಿಷ್ಟ ಅವಧಿಗೆ ಅಥವಾ 2 ವರ್ಷ ಅಥವಾ 3 ವರ್ಷಗಳಂಥ ಗುತ್ತಿಗೆ ಅವಧಿಗೆ ಒಂದು ಬಾರಿ ಠೇವಣಿಯಾಗಿ ಒಟ್ಟು ಮೊತ್ತವನ್ನು ಪಾವತಿಸಲಾಗುತ್ತೆ. ಹಿಡುವಳಿದಾರ ಅಥವಾ ಗುತ್ತಿಗೆದಾರನು ಯಾವುದೇ ಮಾಸಿಕ ಬಾಡಿಗೆಯನ್ನು ಇಲ್ಲಿ ಪಾವತಿ ಮಾಡೋದಿಲ್ಲ. ಗುತ್ತಿಗೆ ಅವಧಿಯ ಕೊನೆಯಲ್ಲಿ ಮಾಲೀಕರು ಯಾವುದೇ ಬಡ್ಡಿ ಇಲ್ಲದೆ ಸಂಪೂರ್ಣ ಠೇವಣಿ ಹಣವನ್ನು ಹಿಂದಿರುಗಿಸಬೇಕು. ದೀರ್ಘಾವಧಿಯ ಗುತ್ತಿಗೆಯಲ್ಲಿ ಲಾಭವೆಂದರೆ ಮಾಸಿಕ ಬಾಡಿಗೆಯನ್ನು ಪಾವತಿಸೋದಕ್ಕೆ ಯಾವುದೇ ತೊಂದರೆ ಇಲ್ಲ ಮತ್ತು ಈ ರೀತಿಯ ಗುತ್ತಿಗೆಯಲ್ಲಿ ಬಹಳಷ್ಟು ಉಳಿಸಬಹುದು. ನಿರ್ವಹಣೆ, ವಿದ್ಯುತ್ ಮತ್ತು ನೀರಿನ ಶುಲ್ಕಗಳನ್ನು ನಿಯಮಿತವಾಗಿ ಪಾವತಿಸಬೇಕಾಗುತ್ತೆ. ಕರ್ನಾಟಕದಲ್ಲಿ ಆಸ್ತಿ ಬಾಡಿಗೆ ಅವಶ್ಯಕತೆಗಳು. ಬಾಡಿಗೆ ವಸತಿ ಅಥವಾ ವಾಣಿಜ್ಯ ಉದ್ದೇಶಕ್ಕಾಗಿರಬೇಕು. ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಲಿಖಿತ ಒಪ್ಪಂದ ಇರಬೇಕು. ಒಪ್ಪಂದವನ್ನು ಕನಿಷ್ಠ ಮೌಲ್ಯ 100 ರು ಅಥವಾ 200ರ ಸ್ಟ್ಯಾಂಪ್ ಪೇಪರ್ ಮೇಲೆ ಮುದ್ರಿಸಿರಬೇಕಾಗುತ್ತೆ. ಸ್ಟ್ಯಾಂಪ್ ಸುಂಕವು ವಾರ್ಷಿಕವಾಗಿ ಪಾವತಿಸುವ ಒಟ್ಟು ಬಾಡಿಗೆ ಮತ್ತು ಠೇವಣಿಯ 1% ಅಥವಾ 500 ರು ಯಾವುದು ಕಡಿಮೆಯೋ ಅದು. ಆದ್ದರಿಂದ ನೀವು ಸುರಕ್ಷಿತ ಭಾಗದಲ್ಲಿರಬೇಕಾದ್ರೆ ಸರ್ಕಾರ ಸೂಚಿಸಿದಂತೆ ಸೂಕ್ತ ಮೌಲ್ಯದ ಸ್ಟ್ಯಾಂಪ್ ಪೇಪರ್ನಲ್ಲಿ ಒಪ್ಪಂದ ಮಾಡಿಕೊಳ್ಳಬೇಕು. ಮನೆ ಅಥವಾ ಫ್ಲಾಟ್ಗೆ ಅಚ್ಚುಕಟ್ಟಾಗಿ ಬಣ್ಣ ಬಳಿಯಬೇಕು ಮತ್ತು ಬಾಡಿಗೆದಾರರಿಗೆ ಬಾಡಿಗೆ ನೀಡಬೇಕು. ಖಾಲಿ ಮಾಡುವ ಸಮಯದಲ್ಲಿ ಅನೇಕ ಮಾಲೀಕರು ಒಪ್ಪಂದದ ನಿಯಮಗಳನ್ನು ಅವಲಂಬಿಸಿರತಕ್ಕಂಥ ಠೇವಣಿಯಿಂದ ಚಿತ್ರಕಲೆ ಶುಲ್ಕವನ್ನು ಕಡಿತಗೊಳಿಸುತ್ತಾರೆ. ಕೆಲವು ಮಾಲೀಕರು ಸಸ್ಯಾಹಾರಿಗಳಿಗೆ ಮಾತ್ರ ವಿನಂತಿಸುತ್ತಾರೆ ಮತ್ತು ಒಪ್ಪಂದಕ್ಕೆ ಪ್ರವೇಶಿಸುವ ಮೊದಲು ಇದನ್ನು ಬಹಿರಂಗಪಡಿಸಬೇಕು. ಒಪ್ಪಂದದ ಅವಧಿಯು 11 ತಿಂಗಳಿಗಿಂತ ಹೆಚ್ಚಿದ್ರೆ ಬಾಡಿಗೆ ಒಪ್ಪಂದವನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸಬೇಕಾಗುತ್ತೆ. ಅವಧಿಯು 11 ತಿಂಗಳಿಗಿಂತ ಕಡಿಮೆ ಇದ್ರೆ ಅದನ್ನು ಇನ್ನೂ ನೋಂದಾಯಿಸಲು ಸುರಕ್ಷಿತವಾಗಿದೆ, ಆದರೆ ಕಡ್ಡಾಯವಲ್ಲ. ನೋಂದಣಿ ಶುಲ್ಕಗಳು ಒಟ್ಟು ವಾರ್ಷಿಕ ಬಾಡಿಗೆ ಮತ್ತು ಠೇವಣಿಯ 1% ಆಗಿದ್ದು ಅದನ್ನು ನೋಂದಣಿ ಸಮಯದಲ್ಲಿ ಪಾವತಿಸಲೇಬೇಕಾಗುತ್ತೆ. ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ಸ್ಟೋರೀಸ್ಗಾಗಿ ನೋಡ್ತೀರಿ ರೆವೆನ್ಯೂ ಫ್ಯಾಕ್ಟ್ ನ್ಯೂಸ್.